ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಊರಿಗೆ ಹೋಗಬೇಕು, ಅಲ್ಲಿ ಜಾತ್ರೆ ಇದೆ. ಸೊ ನಮ್ಮ ಮಾವ ಅವ್ರ ಊರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಸೊ ಹಾಗೆ ಕ್ವಿಕ್ಕಾಗಿ ಮೇಕಪ್ ಮಾಡಿಕೊಂಡು, ಸ್ವಲ್ಪ ಮಿನಿಮಲ್ ಮೇಕಪ್ ಅಷ್ಟೇ. ಸಮ್ಮರ್ ಅಲ್ವಾ, ಜಾಸ್ತಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ ಇವಾಗ. ಸೊ ಮಿನಿಮಲ್ ಆಗಿ ಮೇಕಪ್ ಮಾಡಿಕೊಂಡು ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಸೊ ಇವಾಗ ಸ್ಯಾರಿ ಹಾಕ್ಕೊಬೇಕು, ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತೇಳಿ. ಸೊ ದೇವಸ್ಥಾನಕ್ಕೆ ಹೋಗೋದಲ್ವಾ, ಹಾಗಾಗಿ. ಸೊ ಬನ್ನಿ ಇವಾಗ ರೆಡಿ ಆಗೋಣ. ಸೊ ಇವತ್ತು ಪಿಂಕ್ ಸ್ಯಾರಿ ಹಾಕ್ಕೊತಾ ಇರೋದು ಈ ಸ್ಯಾರಿ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಅತ್ತೆಗೆ ತಂದು ಕೊಟ್ಟಿದ್ದೆ. ಸೊ ಈ ಸ್ಯಾರಿನ ಹಾಕೋತಾ ಇದ್ದೀನಿ. ಮತ್ತು ಈ ಬ್ಲೌಸ್ಗೆ ಹೆಂಗೂ ಮ್ಯಾಚ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ನ ತುಂಬ ಸಲ ಹಾಕಿದ್ದೀನಿ, ಒಂದು 2-3 ಸಲ ಹಾಕಿದ್ದೀನಿ. ಸೊ ಇದು ಎರಡು ಮ್ಯಾಚ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಪಿಂಕ್ ಕಲರ್ ಕಾಣಿಸ್ತಿದೆ, ಬಟ್ ಇದೊಂಥರ ಟೊಮ್ಯಾಟೊ ರೆಡ್ ಥರ ಕಲರು. ಸೊ ಇಷ್ಟ ಆಯಿತು, ಹಾಕೊಳ್ಳೋಣ ಅನಿಸ್ತು. ಹಾಗಾಗಿ ಇವತ್ತು ಆ ಸ್ಯಾರಿ ಹಾಕ್ಕೊಂಡು ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ರೆಡಿ ಆಗೋಣ. ಯಾವಾಗ ನಮ್ಮ ಎರಡರಲ್ಲಿ ಇದಾಗಲ್ಲ, ಇದು ಬೇಡವಾ, ಇದಾಗೋಣ. ಇವಾಗ ಹೋಗ್ತಾ ಇದ್ದೀವಿ ಆನ್ ದಿ ವೇ. ಏನೇನದು ಮತ್ತೆ ಹೋಯ್ತು ನನಗೆ. ಊರಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಸೊ ಹೊರಟಿದ್ದೀವಿ 3 ಜನ. ನಾವು 3 ಜನ ಅಷ್ಟೇ ಹೋಗ್ತಾ ಇರೋದು. ಡ್ಯಾಡಿ ಹೋಗ್ತಾ ಇಲ್ಲ. ಡ್ಯಾಡಿನ ಬೇಕ್ರಿಲಿ ಬಿಟ್ಟು ನಾವು 3 ಜನ ಹೋಗ್ತಾ ಇರೋದು. ಸೊ ಇದು ವರ್ಷಕ್ಕೊಂದ್ಸಲ ಮಾಡ್ತಾರೆ ಮಾದೇಶ್ವರ ಅಂತ ಹೇಳ್ಬಿಟ್ಟು. ಸೊ ಹೋಗಲೇಬೇಕು, ಮಿಸ್ ಮಾಡಬಾರ್ದು. ವರ್ಷಕ್ಕೊಂದ್ಸಲ ಹೋಗಿ ಎಣ್ಗಾಯಿ ಮಾಡಿಸ್ಕೊಂಬರ್ಬೇಕು. ಹಾಗಾಗಿ ಇವಾಗ ಹೊರಟಿದ್ದೀವಿ. ಹೋಗೋಕೆ 1 ಅವರ್ ಬೇಕಾ? ಅರ್ಧ ಗಂಟೆ ಆಗೋಲ್ಲ, ಜಾಸ್ತಿ ಆಗುತ್ತೆ ಅಷ್ಟೇ. ಎಷ್ಟು 30 ಕಿಲೋಮೀಟರ್ ಹೋಗಿ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಆಗುತ್ತಂತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಹೋಗಿದ್ದಾರೆ ಬೆಳಗ್ಗೆನೆ, ನಾವೇ ಲೇಟ್ ಅಷ್ಟೇ. ಇನ್ನೇನು 12 ಗಂಟೆ ಮೇಲೇನೆ ಅಲ್ವಾ ಸ್ಟಾರ್ಟ್ ಆಗೋದು ಪೂಜೆ ಎಲ್ಲ. ಪೂಜೆ ಸ್ಟಾರ್ಟ್ ಆಗೈತೆ. ಊಟ ಎಲ್ಲ ಮಧ್ಯಾಹ್ನ 12:30 ಮೇಲೆ. ಸ್ವಾಮೀಜಿ ಯಾರು ಬರ್ತಾರೆ, ಪೂಜೆ ಇರುತ್ತೆ. ಪೂಜೆ ಮಾತ್ರ ಒಂದು 2 ಅವರ್ ಆಗುತ್ತೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗುತ್ತೆ. ಅದಕ್ಕೆ ಇವಾಗ ನೋಡ್ತಾ ಇದ್ದೀವಿ. ನಾನು ತಿಂಡಿನ ತಿನ್ನಬರಲಿಲ್ಲ, ತಿನ್ನ ಹೋಗ್ಬೇಕಾದ್ರೆ ಅಂತ ಇಕ್ಕಿದ್ದೆ, ಹೊಟ್ಟೆ ಸಾಗುತ್ತೆ ಅಂತ ಮರ್ತದೆ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಇವಾಗ ನೋಡ್ತಿದ್ದೀರಲ್ವಾ, ಇದೇ ದೇವಸ್ಥಾನದಲ್ಲೇ ಇವಾಗ ಪೂಜೆ ಇರೋದು. ದೇವಸ್ಥಾನದ ಮುಂದೆ ಈ ಥರ ಚಪ್ರ ಹಾಕಿರ್ತಾರೆ. ಈ ಚಪ್ರದ ಒಳಗಡೆನೆ ಪೂಜೆ ಮತ್ತು ಊಟ ಎರಡೂ ಈ ಚಪ್ರದ ಒಳಗಡೆನೆ ಮಾಡಬೇಕು. ಇದ್ರದ್ದು ಒಂದು ಸ್ಟೋರಿನೇ ಇದೆ, ಯಾವಾಗಾದರೂ ಹೇಳ್ತೀನಿ ನಾನು ನಿಮಗೆ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಹಣ್ಣು ಕಾಯಿ ಎಲ್ಲ ತೊಗೊಂಡು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗಬೇಕು. ಇದು ನಾವು ಹೋಗ್ಬೇಕಾದ್ರೆ ಫಸ್ಟ್ ದೇವಸ್ಥಾನ ಸಿಗುತ್ತೆ, ಆಮೇಲೆ ಮನೆ ಸಿಗೋದು. ಓದುವಾಗಲೇ ಆಗ್ಬೇಕಾಯ್ತು, ಪ್ರಾಣ ಅಂತ ಮಾಡಲಿಲ್ಲ. ನಾನು ಬಿಡ್ಕೊಂಡ್ರೆ ಬಿದ್ದರೆ ಎದ್ರ ಆತಪ್ಪ, ಸೈಡಿಗೆ ಹೋದ್ರ ಆತಪ್ಪ. ನೀವು ನೋಡ್ರಿ, ಅದಕ್ಕೆ ಹೇಳ್ರಿ ನನಗೆ ಏನು ಹೇಳೋಣ. ಹೋಗ್ತಿದ್ದೀವಿ. ಇವರು ಹಣ್ಕ ಇಟ್ಕೊಂಡವ್ರೆ, ಅವರು ಹಾರ್ತಿ ಇಟ್ಕೊಂಡವ್ರೆ. ಇಟ್ಕೊಂಡಿದೀನಿ, ಸೊಸೆಯರಲ್ವಾ, ಅದಕ್ಕೆ ಇಟ್ಕೊಂಡು ಹೋಗ್ತಿದೀವಿ. ಅವಳು ಮನೆ ಮಗಳು ಅಲ್ವಾ, ಅದಕ್ಕೆ ಮನೆ ಮಗಳ ಹತ್ರ ಯಾವ ಕೆಲಸನೂ ಮಾಡ್ಸಲ್ಲ ನಮ್ಮ ಅತ್ತಿಗೆಗಳು. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರ್ತೀವಿ. ತೋರಿಸ್ತೀವಿ ಹೇಗೆ ಮಾಡ್ತಾರೆ ಪೂಜೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ 2 ಸಲ ತಿಂಡಿ ಆಗೈತೆ, ಲೇಟ್ ಆಗುತ್ತೆ. ಕೇಳಿನೇ ಗೊತ್ತಿಲ್ಲ ಎಂಥದ್ದು ಅಂತವಳೆ. ಅದು ಮರೆಯೋಕ್ಕಾಗಲ್ಲ. ನೋಡಿ ಆಮೇಲೆ ಮಾಡ್ಸೋಣ ಅಲ್ವಾ.
ಯಾರನ್ನ ಚೆನ್ನಾಗಿದ್ದೀರಾ ತೋರಿಸೋ ಅಲ್ಲಿಲ್ಲ ಅಂತ ಅಜ್ಜಿ ತೋರಿಸ್ತಿದ್ಯಾ ಅವಳನ್ನ ತೋರಿಸ್ದೆ ಮಾಡಿಲ್ಲ ಅಂದ್ರೆ ಗಾಯ್ಸ್ ಈಗ ಎಲ್ಲ ನಮ್ಮೂರಿನ ಬೆಟ್ಟ ಇಳಿತವ್ರೆ. ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವರೆಲ್ಲ ಫೋಟೋ ಶೂಟ್ ಮಾಡ್ಕೊಬೇಕು ಅಂದ್ರು. ಹೇಳಿ ನೋಡಿ ನಾನು ಅದು ಫೋಟೋ ತೆಗೆಸ್ಕೊಂಡಿಲ್ಲ. ಒಂದು 5 ತೆಗ್ದಿದ್ದಾರೇನೋ ಅಷ್ಟೇ. ಇವ್ರಿಗೊಂದು 50 ತೆಗ್ದಿದ್ದೀನಿ ಅಂದೆ. ಇವಾಗ ಊಟಕ್ಕೆ ಹೋಗ್ಬೇಕು. ತುಂಬಾ ಜನ ಇದ್ರು ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ಪೂಜೆ ಮಾಡಿಸಿದ್ದೆಲ್ಲ ಹಣ್ಣು ಕಾಯೆಲ್ಲ ಮನೆಗೆ ಇಟ್ಟೋಗೋಣ ಅಂತ ಬಂದಿದ್ವಿ. ಇವಾಗ ಮನೆಗೆ ಇಟ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಇವಾಗ ಊಟಕ್ಕಂತ ಹೋಗ್ತಾ ಇದ್ವಿ. ದೇವಸ್ಥಾನದ ಹತ್ರನೇ ಊಟ ಇರುತ್ತೆ. ಬೂಂದಿ ಊಟ ಅಲ್ವಾ ಅಲ್ವೇನೆ? ನನಗೆ ಗೊತ್ತಿರಂಗೆ ಬೂಂದಿ ಊಟ ಇರುತ್ತೆ. ನೋಡೋಣ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ನಾನು ಹೊರಡ್ತೀನಿ. ಇವರೆಲ್ಲ ಇದ್ದು ಬರ್ತಾರೆ. ಏನು ಆರ್ಕೆಸ್ಟ್ರಾ ಅಲ್ವಾ? ಆರ್ಕೆಸ್ಟ್ರಾ ಇದೆಯಂತೆ. ಹೌದಾ? ನಾವು ಹೊರಡ್ತೀವಿ. ಅವರು ಆರ್ಕೆಸ್ಟ್ರಾ ಮುಗಿಸ್ಕೊಂಡು ನಾಳೆ ಬರ್ತಾರಂತೆ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಊಟ ಮಾಡ್ಕೊಂಡ್ ಬಂದು ಟೆಂಪಲ್ಗೆ ಹೋಗ್ತಿದೀವಿ ಗಾಯ್ಸ್. ಯಾವ ಟೆಂಪಲ್ಗೆ? ಇದು ಸಂತೆಕಾಳಿ ಅಮ್ಮ ಅಂತ. ಅದ್ರ ಹೆಸರು ಅದಾ? ಹಂಗಂತಾರೆ. ಬಾಗುರಮ್ಮ ಅಂತ. ನನಗ್ ಬಾಗುರಮ್ಮ ಅಂತ ಗೊತ್ತು. ನನ್ಗೂ ಗೊತ್ತು, ಆದ್ರೆ ಹಿಂಗು ಅಂತಾರೆ ಅಂತಾನು ಗೊತ್ತು. ಅದೇ ದೇವ್ರ ಹೆಸರು ನಂಗೂ ಗೊತ್ತಿಲ್ಲ. ಬಾಗುರಲ್ಲಿ ಇರೋದು ಸಂತೆಕಾಳಿ. ಗ್ರಾಮ ದೇವತೆ ಅದೇ ಕಣಪ್ಪ. ಹೋಗ್ಬೇಕು ನಾವು. ಮುಂಚೆ ಹೋಗ್ತಿದ್ವಿ. ಇವಾಗ ನಾನ್ ಮದ್ವೆ ಆದ್ಮೇಲೆ 2 ಸಲ ಹೋಗಿದ್ದೀನಿ. ನೀನು ಬಂದಿದ್ದೆ ಕಣೆ ನಾನು ಹೋದಾಗೆಲ್ಲ. ಇವಾಗ ಓಪನ್ ಆಯ್ತಲ್ಲ ಅವಾಗಿಂದ ಹೋಗಿಲ್ಲ ಅಷ್ಟೇ. ಸೊ ಇವತ್ತು ಎಲ್ರು ಒಟ್ಟಿಗೆ ಬಂದಿದ್ವಲ್ಲ, ಎಲ್ಲ 1-3 ಕಾರಲ್ಲಿ. ಇಲ್ಲೇ ಹತ್ರ 1-2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 5 ಆಗುತ್ತೆ. ಎಲ್ಲ ಮುಗಿಸ್ಕೊಂಡ್ ಬರೋದು. ಇವಾಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋದು. ಎದ್ದರೆ ಹೋಗೋರು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್, ಅರ್ಷಿತಾಸ್ ಯೂಟ್ಯೂಬ್ ಚಾನಲ್. ಗೈಸ್ ನಾವು ಇವಾಗ ಟೆಂಪಲಿಗೆ ಬಂದಿದ್ದೀವಿ. ಬಾಗೂರಲ್ಲಿರೋ ಸಂತೆಕಾಳೇಶ್ವರಿ ದೇವಸ್ಥಾನಕ್ಕೆ. ಯೂಟ್ಯೂಬ್ಗೆ ಹಾಕ್ತಿದ್ದೀನಿ. ಯೂಟ್ಯೂಬ್ ಅರ್ಷಿತಾಸ್ ಯೂಟ್ಯೂಬ್ ಚಾನಲ್ಗೆ. ಅಲ್ಲೇ ಇರ್ತೀಯಾ? ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇರೋದನ್ನ ಮಾಡ್ಕೊಂಡು ಬರೋದು. ಸಂಜೆ 8:30 ತನಕ ಅಲ್ಲೇ ಇರ್ಬೇಕು. ನಾದ್ನಿ ಇವರು ನಮ್ಮ ಮನೇಲಿ ವೈಫ್ ನಮ್ಮಮ್ಮ. ನೀನು ಇದು ನಾನೇ. ತಂಗಿ. ಇದು ದೊಡ್ಡಮ್ಮ. ಇವರ್ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ನಾವೇ. ಇವರೇ ನಾವು. ಅದು ದೊಡ್ಡಪ್ಪ, ಅದು ದೊಡ್ಡಮ್ಮ, ಅದು ಈಗ ಒಳ್ಕೊಂಬತ್ತೀನಿ. ಎಲ್ಲ ಸೊ ಚೇಂಜ್ ಆಯ್ತಾ? ಕಾಯಿ ಹೊಡೆದಿದ್ದೆ ಒಳ್ಕೊಂಬಂದಿ ಅಂತ ತೋರಿಸ್ಬೇಕು. ಏನು ಬೇಕಾ ಚೇಂಜ್ ನೋಡಿ, ನಮ್ಮ ಅರ್ಷಿತ್ ಅವ್ರು ಬೇಡ್ಕೊತಿದ್ದಾರೆ. ಅವ್ರು ಬೇಡ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಈಡೇರಿಸು ತಾಯಿ. ಐತೆ ಒಬ್ರು ಹಾಕಿದ್ರು ಒಂದೇ ಗೈಸು, ಅದಕ್ಕೆ ಒಬ್ಬರೇ ಹಾಕ್ತಿರೋದು. ಏನ ಅಂತ ಹೇಳ್ತೀನಿ ತಡೀರಿ. ಪೂಜೆ ಆದಮೇಲೆ ತಟ್ಟೆ ಕಾಸು ಮಾಡ್ತೀನಿ, ನಂಗೂ ಗೊತ್ತು. ಅವರು ಹರ್ಷಿತಾ ಕೈ ಮುಗಿಯೇ
ಅವ್ರು ಸುಧಾರಾಣಿ ಅಂತ ಅವ್ರು ನಮ್ಮ ಎಲ್ಲಾರ್ದು ದೇವಸ್ಥಾನ ಮುಂದೆ ಫೋಟೋ ತೆಗಿಯೋಣ ದೇವಸ್ಥಾನ ಮುಂದೆ ಎಲ್ಲಾರ್ದು ಫೋಟೋ ಲಕ್ಷು ಎಲ್ಲಿಗೆ ಬಂದಿದ್ಯಾ ಲಕ್ಷು ಹಾಯ್ ಮಾಡು ಹಾಯ್ ಸೇ ಹಾಯ್ ಗೈಸ್ ಇವಾಗ ಚಿಕ್ಕಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲೇ ಪಕ್ಕದಲ್ಲೇ ಇದೆ ಹೇಳಿ ಏನೋ ಹೇಳಕ್ ಬಂದ್ರು ಹಂಗೆ ಸುಮ್ಮನಾದ್ರು ಗೈಸ್ ಅವರೇ ನಿಮ್ಮ ಶ್ರೀಮತಿ ಅವರು ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಇವತ್ತು ಮಂಗಳವಾರ ಅಲ್ವಾ, ಪೂಜೆ ಮಾಡಬೇಕಾಗಿತ್ತು. ನಾನು ಲಾಸ್ಟ್ ವೀಕ್ ಹೇಳಿದ್ನಲ್ಲ ಏನೋ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಪೂಜೆ ಇತ್ತು, ಹಾಗಾಗಿ ಬೇಗ ಬಂದ್ವಿ ಮನೆಗೆ. ಇವಾಗ ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ಬೇಡ್ರಿ ಉಳ್ಕೊಳ್ರಿ ಅಂತ ಹಿಂಸೆ ಮಾಡಿದ್ರು. ಸೊ ಅನ್ಫಾರ್ಚುನೇಟ್ಲಿ ಉಳ್ಕೊಳಕ್ಕಾಗಲ್ಲ, ಯಾಕಂದರೆ ಪೂಜೆ ಮಾಡಲೇಬೇಕಿತ್ತು, ಮಿಸ್ ಮಾಡೋಂಗಿರಲಿಲ್ಲ. ಹಾಗಾಗಿ ಬಂದಿದ್ದೀವಿ. ಏನಾಯಿತು ಅಂದರೆ ನಮ್ಮ ಕಾರ್ ತೊಗೊಂಬರಕ್ಕೆ ಬಿಡಲಿಲ್ಲ, ಯಾಕಂದರೆ ನಾವು ರಿಟರ್ನ್ ಬರಲಿ ಅಂತ ಹೇಳ್ಬಿಟ್ಟು. ಇವಾಗ ಪೂಜೆ ಮುಗಿಸಿ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ, ಯಾಕಂದರೆ ತುಂಬ ದಿನ ಆದಮೇಲೆ ಹೋಗಿರ್ತೀವಿ, ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ ಅಪರೂಪಕ್ಕೆ. ಸೊ ಹಾಗಾಗಿ ಎಲ್ಲರೂ ಜೊತೆಲಿರೋಣ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಅವ್ರಿಗೂ ಬೇಜಾರಾಗಬಾರ್ದು, ನಮಗೂ ಖುಷಿನೇ ಅಲ್ಲಿರೋದಕ್ಕೆ. ಸೊ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಎಲ್ಲರ ಜೊತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಇರ್ತಾರೆ, ನಾವಿಬ್ಬರೇ ಇರಲ್ಲ ಅಂದರೆ ನಮಗೂ ಬೇಜಾರು, ಅವ್ರಿಗೂ ಬೇಜಾರು. ಅಷ್ಟೊಂದು ಹಿಂಸೆ ಮಾಡಿದ್ರಲ್ವ ಅಂತ ಹೇಳ್ಬಿಟ್ಟು ಬಂದು ಇವಾಗ ಬೇಗ ಪೂಜೆ ಮುಗಿಸ್ಬಿಟ್ಟು ಮತ್ತೆ ಹೋಗೋಣ ಅಂತ. ಆರ್ಕೆಸ್ಟ್ರಾ ಎಲ್ಲ ಇದೆಯಂತೆ, ಹಾಗಾಗಿ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿದ್ರು, ಉಳ್ಕೊಳ್ರಿ ಅಂತ. ಬಟ್ ನನ್ನಿಂದನೇ ಉಳ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಬೇಗ ಪೂಜೆ ಮುಗಿಸ್ಬಿಟ್ಟು ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ ಕೊಟ್ಟು ಕಳಿಸಿಲ್ಲ, ಅವ್ರ ಕಾರ್ನ ಕೊಟ್ಟು ಕಳಿಸಿದ್ದಾರೆ. ಯಾಕೆಂದರೆ ನಮ್ಮ ಕಾರ್ ಕೊಟ್ಟು ಕಳಿಸಿದ್ರೆ ನಾವು ವಾಪಸ್ ಹೋಗಲ್ಲ ಅಂತ ಗೊತ್ತು ಅವರಿಗೆ. ಸೊ ಅವ್ರ ಕಾರ್ ಆದರೆ ನಾವು ಮತ್ತೆ ರಿಟರ್ನ್ ಕೊಡೋಕೆ ಹೋಗಲೇಬೇಕಲ್ವ ಕಾರ್ ಅಂತ ಹೇಳ್ಬಿಟ್ಟು ಅವ್ರ ಕಾರ್ ಕೊಟ್ಟು ಕಳಿಸಿದ್ದಾರೆ. ಸೊ ಅವ್ರ ಕಾರಲ್ಲೇ ಬಂದ್ವಿ. ಇವಾಗ ಪೂಜೆ ಮುಗಿಸಿ ಹೋಗ್ತೀವಿ ಬೇಗ. ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸಿ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಇವಾಗ? 8:30 ಟೈಮ್. ಇವಾಗ 8:30 ಆಗಿದೆ. ಪೂಜೆ ಎಲ್ಲ ಮಾಡೋಷ್ಟು ಇಷ್ಟೊತ್ತಾಯಿತು. ಸೊ ಇವಾಗ ಟಿಪ್ಟೂರ್ ಬಿಡ್ತಾ ಇದ್ದೀವಿ. ಅಲ್ಲಿಗೆ 30 ಕಿಲೋಮೀಟರ್ಸ್ ಆಗುತ್ತೆ ಊರು. ಹಿಂಗೆ ಬಂದ್ವಿ, ಹಿಂಗೆ ಪೂಜೆ ಮುಗಿಸಿದ್ವಿ, ಹಿಂಗೆ ಹೋದ್ವಿ. ಒಂದೇ ದಿನ 4 ಸಲ 2 ಸಲ ಓಡಾಡಂಗಾಯಿತು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಂದ್ರೆ ಹೋಗಲೇಬೇಕು. ಸೊ ಎಲ್ಲರೂ ಹಿಂಸೆ ಮಾಡಿದ್ದಾರೆ, ಅವ್ರಿಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ ಅವ್ರ ಜೊತೆ ಒಂದಿನ ಇರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟಲ್ವಾ. ಎಲ್ಲ ಸೇರೋದೇ ಅಪರೂಪ. ಎಲ್ಲ ಬೈತಾರೆ, ಏನು ಯಾವಾಗ್ಲೂ ಅಂಗಡಿ ಹೋಯ್ತೀಯ, ಒಂದ್ ದಿವಸ ಇರಲ್ಲ ಅಂತಂದ್ರು. ಅದಕ್ಕೆ ಕಾರ್ ಕೊಡ್ಲೇ ಇಲ್ಲ, ಕಾರ್ಗೆ ಕಿತ್ಕೊಂಡು ಇನ್ನೊಂದು ಬೇರೆ ಗಾಡಿ ಕೊಟ್ಟು ಕಳ್ಸಿದ್ದಾರೆ. ಸೊ ಇವಾಗ ಹೊರಟಿದೀವಿ, ಹೋಗಿ ಊಟಕ್ಕೆ ಅಲ್ಲೇ ಹೋಗ್ತೀವಿ. ನಮ್ಮ ಅಣ್ಣನ ಗಾಡಿ ಕೊಟ್ಟು ಕಳ್ಸಿದ್ದಾರೆ. ಇವಾಗ ನನ್ನ ಕಾರ್ ಕಿತ್ಕೊಂಡು ಬೇರೆ ಗಾಡಿ ತಗೊಂಡೋಗಿ ಹಂಗಾರ್ ಬರ್ತೀನಿ ನೀನು ಅಂತ ಬೇರೆ ಗಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೇಗ ಪೂಜೆ ಮುಗಿಸಿ ಇದನ್ನು ಬಿಡಂಗಿಲ್ಲ ಅದನ್ನು ಬಿಡಂಗಿಲ್ಲ. ಸೊ ಇವ್ರೇನು ಬೇಕ್ರಿಗೇನು ಹೋಗ್ಲಿಲ್ಲ, ಬೇರೆ ಏನೋ ಸ್ವಲ್ಪ ಕೆಲಸ ಇದು ಮುಗಿಸ್ಕೊಂಡು ಬಂದರು. ಅಷ್ಟರಲ್ಲಿ ನಂದು ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಹೊರಟಿದ್ದೀವಿ. ಸೊ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಒಂದಿನ ಫುಲ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ತಡಿ ಅಂತ ಹೇಳು. ಯಾರಿಗೂ ಫೋನ್ ಮಾಡೋಣ ಅನ್ಕೊಂಡೆ. ಹಾಯ್. ಇವಾಗ ಆರ್ಕೆಸ್ಟ್ರಾ ನೋಡೋಕೆ ಬಂದಿದ್ದೀವಿ. ಆರ್ಕೆಸ್ಟ್ರಾ ಬಂದು ಅರಸೀಕೆರೆ ಅವರಿಂದ ಕಳಿಸಿದ್ದಾರೆ. ಅಷ್ಟಕೆರೆನಾ? ಮತ್ತೆ ಯಾರೋ ತುಮಕೂರು ಅಂತಿದ್ರು. ಇಬ್ರು ರೆಡಿ ಆಗಿದ್ದಾರೆ ಗಾಯ್ಸ್ ಆರ್ಕೆಸ್ಟ್ರಾ ನೋಡೋದಿಕ್ಕೆ. ಆಮೇಲೆ ಸಿಗ್ತೀವಿ. ಟಾಟಾ, ಬಾಯ್.
ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮೂರ ಕಡೆಗೆ ಹೊರಟಿದ್ದೀವಿ. ನೈಟು ಆರ್ಕೆಸ್ಟ್ರಾ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಬಂದಿದ್ವಿ. ಆರ್ಕೆಸ್ಟ್ರಾ ನೋಡಿಕೊಂಡು ರಾತ್ರಿ 2 ಗಂಟೆ ಆಗಿತ್ತಲ್ವ ನಾವು ಮನೆಗೆ ಹೋದಾಗ. 2 ಗಂಟೆ ರಾತ್ರಿ 2 ಗಂಟೆವರೆಗೂ ಆರ್ಕೆಸ್ಟ್ರಾ. ಆ್ಯಕ್ಚುಲಿ ಆರ್ಕೆಸ್ಟ್ರಾನೇ ನೋಡಲಿಲ್ಲ ನಾವು ಬರೀ ನಮ್ಮ ಮನೆ ಹುಡುಗರು ಡ್ಯಾನ್ಸ್ ಮಾಡಿದ್ದೆ ನೋಡಿದ್ದಾಯ್ತು, ಅವ್ರದ್ದು ವಿಡಿಯೋ ಮಾಡಿದ್ದೆ ಆಯಿತು. ಆರ್ಕೆಸ್ಟ್ರಾದವ್ರಿಗಿನ್ನ ಇವರೇ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಸೊ ಅಷ್ಟೇ, ರಾತ್ರಿ 2 ಗಂಟೆಗೆ ಹೋಗಿ ಮಲ್ಕೊಂಡವರು ಬೆಳಗ್ಗೆ ಎದ್ದು ತಿಂಡಿ ಇಡ್ಲಿ ಮಾಡಿದ್ರು. ಇಡ್ಲಿ ತಿನ್ಕೊಂಡು ಎಲ್ಲ ಇವಾಗ ಹೊರಟ್ರು. ನಾವು ಕೂಡ ಹೊರಟ್ವಿ. ಇವಾಗ ತಿಪ್ಟರ್ಗೆ ಹೋಗ್ತಾ ಇದ್ದೀವಿ. ಸೊ ನಿದ್ದೆ ಇಲ್ಲ. ಇವ್ರು ಬೇರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಫುಲ್ ಬಾಡಿ ಪೇಯ್ನ್ ಬಂದಿರುತ್ತೆ. ಫುಲ್ ಎಂಟರ್ಟೈನ್ಮೆಂಟ್ ನೆನ್ನೆ ಊರವ್ರಿಗೆಲ್ಲರಿಗೂ. ಯಾರು ಆರ್ಕೆಸ್ಟ್ರಾ ನೋಡೇ ಇಲ್ಲ ಬಿಡ್ರಿ, ಎಲ್ಲ ಇವ್ರನ್ನ ನೋಡಿದ್ದೆ, ನಮ್ಮನೆ ಹುಡುಗರನ್ನ ನೋಡಿದ್ದೆ ಜಾಸ್ತಿ. ಸೊ ಕ್ಲಿಪ್ಪಿಂಗ್ಸ್ ಇದ್ರೆ ಆ್ಯಡ್ ಮಾಡ್ತೀನಿ, ನೋಡೋಣ ಅಷ್ಟೇ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಿದ್ದೆ ಇಲ್ಲ, ರೆಸ್ಟ್ ಮಾಡಬೇಕು. ಸೊ ಇಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.